ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಆಲೂಗಡ್ಡೆ ಪಲ್ಯನ ಫಟಾಫಟ್ ಅಂತ ಹೇಳಂದು ಮಾಡಬೇಕಾ? ಬರ್ರಿ, ಹಾಗಿದ್ರೆ ನಾನಿಲ್ಲಿ ಮಾಡ್ತಿದ್ದೀನಿ. ಯಾವ ರೀತಿ ಮಾಡಿದೆ ಅಂತ ಹೇಳಂದು ತೋರಿಸ್ತೀನಿ. ನೋಡಿರಿ, ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ 1-2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ದಪ್ಪನಾಗಿ ಹೆಚ್ಚಿರುವಂಥ ಈರುಳ್ಳಿನ, ಒಂದು ದೊಡ್ಡ ಈರುಳ್ಳಿನ ನಾನು ಇಲ್ಲಿ ತೊಗೊಂಡಿದ್ದೀನಿ. ದೊಡ್ಡದೊಂದು ಈರುಳ್ಳಿ ತೊಗೊಂಡು ದಪ್ಪನಾಗಿ ಹೆಚ್ಚಿಕೊಂಡಿದ್ದೀನಿ. ಹಾಗೆ ಅದಕ್ಕೆ ಈರುಳ್ಳಿ ಹಾಕಿ ಸ್ವಲ್ಪ ಕರಿಬೇವನ್ನು ನಾನಿಲ್ಲಿ ಹಾಕ್ಕೊತೀನಿ. ಕರಿಬೇವು, ಈರುಳ್ಳಿ ಚೆನ್ನಾಗಿ ಅದು ಈರುಳ್ಳಿ ಬೇಯೋ ಮಟ್ಟ ನಾನಿಲ್ಲಿ ಒಂದು ದೊಡ್ಡದೊಂದು ಟೊಮೆಟೊನ ಹೆಚ್ಚಿಕೊಂಡಿದ್ದೀನಿ. ಅದು ಬೇಯೋದ್ರಲ್ಲೇ ಹೆಚ್ಚಿದೆ. ನಾನು ಹೆಚ್ಚಿಕೊಂಡು ಅದಕ್ಕೆ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ ನಂತರ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿ ಇದಕ್ಕೆ 1.5 ಸ್ಪೂನಷ್ಟು ನಾನು ಖಾರನ ಇಲ್ಲಿ ಹಾಕ್ಕೊಂಡಿದ್ದೀನಿ. 1.5 ಸ್ಪೂನಷ್ಟು ಖಾರ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಒಂಚೂರು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಮತ್ತು ಮಸಾಲೆ ಪೌಡ್ರು, ನಾನು ಮನೇಲಿ ರೆಡಿ ಮಾಡಿರುವಂಥ ಮಸಾಲೆ ಪೌಡ್ರ್ ಕಾಣಿಸಿದ್ದು ಆ ವಿಡಿಯೋನ ನಾನು ಹಾಕಿದ್ದೀನಿ. ಯಾರು ನೋಡಿಲ್ಲ ದಯವಿಟ್ಟು ನೋಡಿ. ಹಾಗೆ ಆ ಮಸಾಲೆ ಪೌಡ್ರನ್ನ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಆಲೂಗಡ್ಡೆನ ಹೆಚ್ಚು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೆ. ಅದನ್ನು ನೀರು ಬಸ್ತು ನಾನಿಲ್ಲಿ ಆಲೂಗಡ್ಡೆನ ಈಗ ಒಗ್ಗರಣೆಗೆ ಹಾಕಿ ನಾನು ಬೇಯಿಸ್ಕೊತಿದ್ದೀನಿ. ಕರೆಕ್ಟಾಗಿ ನಾನು ಇದನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ಎಲ್ಲ ಈರುಳ್ಳಿ ಟೊಮೆಟೊನೆಲ್ಲ ಬೆಂದೈತಲ್ಲ, ಅದರಲ್ಲೇ ಹಾಕಿ ನಾನು ಈ ಆಲೂಗಡ್ಡೆನ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾನು 1-2 ನಿಮಿಷ ಇದನ್ನ ಬೇಯಿಬಿಟ್ಟು ನಾನು ಕೊಬ್ಬರಿನ ತುರ್ಕೊಂಡೆ. ನೋಡ್ರಿ, 1-2 ನಿಮಿಷ ಇದು ಬೆಂದೈತಿ ಈಗಾಗಲೇ. ಈಗ ನಾನು ಕೊಬ್ಬರಿ ತುರಿನ ಹಾಕ್ಕೊಂಡೆ. ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಸ್ವಲ್ಪ ಕೊಬ್ಬರಿ ಜಾಸ್ತಿ ಇದ್ದರೆ ಆಲೂಗಡ್ಡೆ ಪಲ್ಯ ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ. ಮತ್ತು ಇಲ್ಲಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿನ ನಾನು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಆಲೂಗಡ್ಡೆ ಮುಳುಗೋವರೆಗೂ ನಾವಿಲ್ಲಿ ನೀರು ಹಾಕಬೇಕಾಗತ್ತೆ. ಯಾಕಂದರೆ ಆಲೂಗಡ್ಡೆ ಬೇಯಬೇಕಲ್ಲ ಕರೆಕ್ಟಾಗಿ, ಅದಕ್ಕೋಸ್ಕರ ನಾನು ನೋಡಿಲ್ಲಿ ಆಲೂಗಡ್ಡೆ ಮುಳುಗೋ ಮಟ್ಟ ನಾನಿಲ್ಲಿ ನೀರು ಹಾಕ್ಕೊಂಡು ಅದನ್ನು 1 ವಿಶಿಲ್ ಆಗೋದಕ್ಕೆ ನಾನಿಲ್ಲಿ ಕುಕ್ಕರ್ನ ಮುಚ್ಚಿಡ್ತೀನಿ. ಫ್ರೆಂಡ್ಸ್, ನೋಡ್ರಿ, ಕುಕ್ಕರನ್ನು ಮುಚ್ಚಿ 1 ವಿಶಿಲ್ ಮಾಡ್ತೀನಿ. ಇದು ಸೂಪರಾಗಿರ್ತದೆ ಚಪಾತಿ ಜೊತೆಗೆ ಮತ್ತು ಪೂರಿ ಜೊತೆಗಂತೂ ಸೂಪರ್ ಕಾಂಬಿನೇಷನು. ಹಾಗೆ ನೀವು ಇದನ್ನ ಬಾಕ್ಸಿಗೂ ಹಾಕ್ಬೋದು, ಬೆಳಿಗ್ಗೆ ಟಿಫಿನ್ಗೂ ನೀವು ಇದನ್ನ ಮಾಡ್ಬೋದು. ನೋಡ್ರಿ, ನಮ್ಮ ರುಚಿಯಾದಂಥ ಬಿಸಿ ಬಿಸಿ ಆಲೂಗಡ್ಡೆ ಪಲ್ಯ ರೆಡಿ ಆಗೈತಿ. ನೀವು ಈ ರೆಸಿಪಿ ನಮ್ಮ ಮನೇಲಿ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೆಂಗಾಗಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನೋಡಲಿ, ಆಲೂಗಡ್ಡೆ ಪೂರ್ತಿಯಾಗಿ ಬೆಂದಾಗೈತಿ. ರುಚಿಕರವಾದಂಥ ನಮ್ಮ ಆಲೂಗಡ್ಡೆ ಪಲ್ಯ ರೆಡಿ ಆಗೈತಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.